नमस्ते सलीम भाई। ड्राइवर ಸರ್, ಬ್ರೇಕಿಂಗ್ ನ್ಯೂಸ್. ಸಾವಿರಾರು ಜನಗಳು ಸಾವು ಬದುಕಲ್ಲಿ ಒದ್ದಾಡ್ತಿದ್ದಾರೆ. ಶಿಟ್. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಕಮರ್ಷಿಯಲ್ ಹಬ್ ಎಲ್ಲಾನು ಚೆಕ್ ಮಾಡಿ. ಕಲ್ಪ್ರಿಟ್ ಶುಡ್ ನಾಟ್ ಎಸ್ಕೇಪ್. ಸೀಲ್ ಆಲ್ ದ ಎಕ್ಸಿಟ್ ಫಾರ್ ಸಿಟಿ. ಎಲ್ಲ ವೆಹಿಕಲ್ ಚೆಕ್ ಮಾಡಿ. ಗೋ ಫಾಸ್ಟ್. ಸಲೀಂ ಎಸ್ಕೇಪ್ ಆಗ್ಬಿಟ್ಟ. ಕೊಲೆ. ಹೇಳ್ರಿ ಸರ್, ಕಂಟ್ರೋಲ್ ರೂಮ್ ಇಂದ
ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಹೆಸರು ಹೋಗಿ ಇನ್ ಮುಂದೆ ಬ್ಯಾಂಗ್ಳೂರ್ಗೆ ಬಾಂಬ್ ಸಿಟಿ, ಮಾಫಿಯಾ ಸಿಟಿ ಹೆಸರು ಬರೋ ಹಾಗಿದೆ. ಶೇಮನಸ್. ಸರ್, ಬೆಂಗಳೂರು ಹಾಗಾಗೋಯ್ತು ಹೀಗಾಗೋಯ್ತು ಅಂತ ಮಾತಾಡ್ತಾ ಇದ್ರೆ ಬರೀ ಮಾತೆ ಆಗೋಗುತ್ತೆ ಸರ್. ಅದಕ್ಕೆ ಏನ್ ದಾರಿ ಸರ್? ಭಯೋತ್ಪಾದಕರ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ಎಸಿಪಿ ವಿಕ್ರಮ್ ಏನ್ರಿ ಮಿಸ್ಟರ್ ಶರ್ಮಾ? ಶರ್ಮಾ ಅಲ್ಲ, ವರ್ಮಾ. ವರ್ಮಾನೋ ಕರ್ಮಾನೋ. ಒಂದ್ 10 ಟಿಕೆಟ್ ಕೊಡಿ. ಯಾಕೆ ಕೊಡ್ಬೇಕು? ನಾನು ವಿಕ್ರಮ್ ರಾಥೋಡ್, ACP. ನಮಸ್ಕಾರ ಸರ್. ACP ಅಲ್ಲ, ACP ಅವರು ಟಿಕೆಟ್ ಕಳಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕಾ? ನೋಡ್ರಿ, ಅವ್ರ ವೈಫು ಶಿವರಾಜ್ ಕುಮಾರ್ ಅವ್ರ ಫ್ಯಾನ್. ಅದೆಲ್ಲ ನಿಮ್ಗೆ ಯಾಕ್ರಿ? ಏನ್ ಡೌಟಾ? ಇರಿ, ಸಾಹೇಬ್ರಿಗೆ ಫೋನ್ ಪರವಾಗಿಲ್ಲ, ಮಾತಾಡಿ. ಬೇಡ ಸರ್, ಬೇಡ ಸರ್. ಒಂದೇ ಫ್ಯಾಮಿಲಿಗೆ 10 ಟಿಕೆಟಾ? ನಾನು ಹೇಳದ್ನ ಒಂದೇ ಫ್ಯಾಮಿಲಿ ಅಂತ. ಎಷ್ಟು ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ಒಂದೊಂದು ಊರಿಗೆ ಒಂದೊಂದು ಫ್ಯಾಮಿಲಿ ಅಂದ್ರೆ ಲೆಕ್ಕ ಹಾಕಿ. ಸರಿ, ಅಮೌಂಟ್ ಎಷ್ಟು? ಸರ್ ಪರವಾಗಿಲ್ಲ, ಬೇಡ ಸರ್. ಸಾಹೇಬ್ರು ಬಂದಾಗ ಪರಿಚಯ ಮಾಡಿಸಿ ಸರ್. ಯಾಕೆ, ಯಾವ್ದಾದ್ರು ಡೀಲಿಂಗ್ ಇದೆಯಾ? ಸುಮ್ನೆ ಸರ್, ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂತ. ಅದಕ್ಕೆ ಪರಿಚಯ ಅಲ್ಲ, ಬೇಡ. ನೀವ್ ಯಾವಾಗ ಬೇಕಾದ್ರೂ ಅವ್ರ ಹೆಸರು ಯೂಸ್ ಮಾಡ್ಕೋಬಹುದು. ನಂತರ ನೂರಕ್ಕೆ 150, 150, 150, 150 ಟಿಕೆಟ್ ಬೇಕಾ? 150. 150 ಆಗಲ್ಲ, ಕಡಿಮೆ 100ಕ್ಕೆ 150 ಹುಡುಗರು ಒಂದೇ ಪ್ಲೀಸ್. ಏನು ಎಷ್ಟು? ಐನೂರು ಚಿಲ್ಲರಲ್ಲ. 2 ಟಿಕೆಟ್ ಕೊಡಿ. 100ಕ್ಕೆ 150 ಟಿಕೆಟ್ ಬೇಕಾ? ಹುಡುಗರು ಕೊಡು. ಎಷ್ಟು? 3 ಎಷ್ಟು? 3 ಟಿಕೆಟ್ಸ್. 450. 305 ತಗೋಗುರು. ಕಡಿಮೆ ಮಾಡ್ಕೊಂಡು ಗುರು. ಕೊಡುಗುರು, ಸರಿ ಕೊಡುಗುರು. ಕೊಡುಗುರು ಬೇಗ ನಡೀರಿ, ಟಿಕೆಟ್ ಸಿಕ್ತು. 100ಕ್ಕೆ 150. ಬಾಲ್ಕನಿ. ಹೌದಾ? 2 ಟಿಕೆಟ್ 100 ರೂಪಾಯಿ ಕೊಡು. ಹೇಯ್, ಯಾವ ಏರಿಯಾ? ಇದಾ ಮಾರಕಳ್ಳಿ. ಏಯ್, ಇದು ಯಾವ ಏರಿಯಾ ಅಂತ ಕೇಳಲಿಲ್ಲ, ನಿಂದ್ ಯಾವ ಏರಿಯಾ ಅಂತ ಕೇಳಿದ್ದು. ಇಡೀ ಕರ್ನಾಟಕ ನಮ್ಮ ಏರಿಯಾ ಗುರು. ನೋ BP, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಟಿಕೆಟ್ ಬಾಲ್ಕನಿ ಟಿಕೆಟ್. ಏಯ್, ನಮ್ಮ ಏರಿಯಾಗೆ ಹಾಕೊಂಬಂದೆ. ಏ ಹೋಗ. ಟಿಕೆಟ್ ಕೊಡುವರು, ನನಗೊಂದು ಕೊಡುವರು, ಬಾಲ್ಕನಿ ಕೊಡುವರು. ಏಯ್, ನಾನ್ ಕೇಳ್ತಾ ಇದ್ರು ಟಿಕೆಟ್ ಮಾಡ್ತಾ ಇದೀಯಾ? ಮುಟ್ಬಿಟ್ಟ. ತಪ್ಪು ಮಾಡ್ಬಿಟ್ಟೆ ಕಣ ನೀನು. ನನ್ ಮುಟ್ಟಿದ್ಮೇಲೆ ಟಿಕೆಟ್ ಎಷ್ಟು? 100ಕ್ಕೆ 150. ಬಾಲ್ಕನಿ ಟಿಕೆಟ್. ಟಿಕೆಟ್. ಗುರು, ನಾನು ಶಿವಣ್ಣನ ಅಭಿಮಾನಿ ಗುರು. 100 ರೂಪಾಯಿಗಾಗಲ್ಲ, 150. ನನ್ನ ಹತ್ರ ಇರೋದೇ 100 ರೂಪಾಯಿ. ಒಂದೇ ಒಂದು ಟಿಕೆಟ್. ಇಲ್ಲೇನು ಟಿಕೆಟ್ ಕೊಡಪ್ಪ. ಟಿಕೆಟ್. ಇಲ್ಲೇನು ಟಿಕೆಟ್ ಕೊಡಪ್ಪ. ಇಲ್ಲೇನು ಕೊಡಪ್ಪ. 100.
ಸ್ಟೇಷನ್ ಮಾರತಳ್ಳಿ ಇನ್ನೋವೇಟಿವ್ ಮಲ್ಟಿಪ್ಲೆಕ್ಸ್ ಹತ್ರ ಬಹಳ ಗಲಾಟೆ ಆಗ್ತಾ ಇದೆ ಗುರು 100 ರೂಪಾಯಿ ಇದೆ ಕೊಡು ಅಂದ್ರೆ ಮಗನೇ ಏಯ್ 100 ರೂಪಾಯಿ ಕೊಡಕ್ಕಾಗಲ್ಲ ಹೆಸರು ಹೇಳೋದು ವಾ ಸರ್ ಅನ್ಕಂಡೆ ಇನ್ನು ಸಂಬಂಧಿಕರು ಯಾಕೆ ಬಂದಿಲ್ಲ ಅಂತ ಏನ್ ಟೈಮ್ ಸೆನ್ಸ್ ಸರ್ ಲಾಸ್ಟ್ ಪಂಚ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀರಾ ಹೇಗ್ ಸರ್ ಇದಲ್ಲ ಜೀಪ್ ಹತ್ತೋ ಆಮೇಲೆಲ್ಲ ಹೇಳ್ತೀವಿ ಸರ್ 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 2 ನಿಮಿಷ ಸರ್ ಹೇಯ್ ಬರಲ್ಲ ತಾಳ ಗುರು ದುಡ್ಡು ಬೇಡ ಬೇಡ ನಿಮ್ಮಂತ ಫ್ಯಾನ್ಸ್ ಇಂದಾನೆ ಕಣೋ ಪಿಕ್ಚರ್ ಅಲ್ಲ ಹೋಗ ಮಜ್ಜಾ ಮಾಡೋಗ ಥ್ಯಾಂಕ್ಸ್ ಗುರು ಸರಿ ಸರ್ ನಿಲ್ಸು ACP ಗೊತ್ತಾ? ಗೊತ್ತಿರಕ್ಕೆ ಏನ್ ಫಿಲ್ಮ್ ಸ್ಟಾರಾ ವಿಕ್ರಮ್ ರಾಥೋಡ್ ಗೊತ್ತಾ? ಹಾ ಯಾರವರು ನಾನೇ. ಸರ್ ಪ್ಲೀಸ್ ಬಿಡಿ ಸರ್ ಏಯ್, ಏಯ್. ಸಕ್ಕತ್ ಬಾಡಿ ಸರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರ PC ರಾಜಣ್ಣ ಒಂದ್ ಕಪ್ ಕಾಫಿ ಹೇಳಿ 1/2 ಏಯ್, ನಿಂತ್ಕೋ. ಓಕೆ ಸರ್ ಓಕೆ ಏನು ಬ್ಲ್ಯಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯಾ? ನಾನೋಗ್ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ ಅದಕ್ಕೆ ನಿಮ್ ಹೆಸರು ಯೂಸ್ ಮಾಡಿದೆ ಆ? ಸರ್ ನನಗ್ ಬೇಕಾದಾಗ್ಲೆಲ್ಲ ನಾನ್ ಗವರ್ನರ್ ಹೆಸರು ಯೂಸ್ ಮಾಡಿದೀನಿ ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದೀನಿ ಅಷ್ಟೇ ಯಾಕೆ ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದೀನಿ ಅವ್ರು ಯಾರು ನನ್ ಬಂದು ಕ್ವೆಶ್ಚನ್ ಮಾಡಿಲ್ಲ ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ ಏಯ್! ನನಗೇನು ಅಬ್ಜೆಕ್ಷನ್ ಇಲ್ಲ ಏನ್ ದೊಡ್ಡ ಪುಡಂಗಿ ನೀನು ರಾಜಣ್ಣ ACP ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ ಸಾರಿ ಸರ್ ಬೇಜಾರ್ ಮಾಡ್ಕೊಳ್ಳಿ ಏ, ಯಾವನು ಇವನು? ನಾನ್ ಯಾರ ಏನ್ ಸರ್ ಈ ರೇಂಜ್ ಅಲ್ಲಿ ಕೇಳ್ಬಿಟ್ರೆ ಸರ್ ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ ನಾನು ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ ಸಾರಿ ಸರ್ ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಇಳಿದಿದ್ದು ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್ ಪಿಕ್ ಪಾಕೆಟ್. ಸರ್ ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿ ಕೈ ಹಾಕ್ದೆ ಸರ್ ಸೇಮ್ ಟೈಮ್ ಅಲ್ಲಿ ನನ್ ಕೈ ಮೇಲೆ ಇನ್ನೊಂದ್ ಕೈ ಬಿತ್ತು ಸರ್ ಯಾರಪ್ಪ ಅಂತ ತಿರುಗಿ ನೋಡ್ತೀನಿ ಒಬ್ಬ ವಯಸ್ಸಾದ ಮುದುಕ ಸರ್ ಅವ್ರೇನ್ ಹೇಳಿದ್ರು ಗೊತ್ತಾ ಸರ್ ಕಳ್ತನ ಮಾಡಬಾರ್ದಪ್ಪ ರೌರವ ನರಕಕ್ಕೆ ಹೋಗ್ಬೇಕಾಗುತ್ತೆ ನೀನು ಕದಿಯೋ ದುಡ್ಡು ಮಕ್ಕಳ ಸ್ಕೂಲ್ ಫೀಸ್ ಆಗಿರಬಹುದು ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು ಇಡೀ ಈ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡ್ಸಕ್ಕಿರ್ಬಹುದು ದುಡ್ಡು ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್ ಪಿಕ್ ಪಾಕೆಟ್ ಮಾಡಬಾರ್ದು ಅಂತ ಆಮೇಲೆ ಬ್ಲ್ಯಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ? ಸರ್ ಇನ್ನು ಫುಲ್ ಸ್ಟಾಪ್ ಇಟ್ಟಿಲ್ಲ ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್ ಪೆಟ್ರೋಲ್ ಬಂಕ್ ಸೇರಿದೆ ಸರ್ ಎಲ್ಲಾ ಗಾಡಿಗಳಿಗೂ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್ 20 ದಿವಸ ಕಳೀತು ಒಂದೇ ಸಮ ಮಳೆ ಜೊತೆಗೆ ಗುಡುಗು ಸಿಡಿಲು ಆ ಮಳೆಲು ನಿಮ್ ಸಂಬಂಧಿಕರು ಜೀಪಲ್ಲಿ ಬಂದ್ರು ಸರ್ ಪೆಟ್ರೋಲ್ ಹಾಕ್ದೆ ಟಾಡಾ ಕೈದಿ ರೇಂಜ್ ಅಲ್ಲಿ ಕೈಗೆ ಬೇಡಿ ಹಾಕಿದ್ರಿ ಸರ್ ಏಯ್ ಸುಮ್ಮನೆ ಬಾ. ಸರ್ ನನ್ ಬಿಟ್ಬಿಡಿ ಸರ್ ನಾನು ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಸರ್ ಏಯ್ ಸದಾಶಿವನಗರದಲ್ಲಿ 10 ಜನರ ಪರ್ಸನ್ನ ದೇಪಿದ್ಯಾ ಆ 10 ಪರ್ಸ್ ಅಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ ನಿಮ್ ಮಗಳ ಮೇಲೆ ಆಣೆ ಸರ್ ನಾನು ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ ಸರ್ ಬೇಕಾದ್ರೆ ಕರ್ಪೂರ ಹಚ್ಚಲ ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ. ಸರ್ ಏಯ್, ಸರ್ ಏಯ್. ಸಖತ್ ಬೆಂಡತ್ತಿದ್ರಿ ಸರ್ ಮತ್ತೆ ಅದೇ ಸ್ಲೇಟು ಅದೇ ಫೋಟೋ 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ ಅವನಂದರು ನಾನ್ ಬಾಹರ್ ನೆಕ್ಸ್ಟ್ ಏನಪ್ಪಾ ಅನ್ನೋ ಅಷ್ಟರಲ್ಲಿ ದೇವ್ರ ಸಪೋರ್ಟ್ ಮಾಡ್ದ ಸರ್ ಕಾಫಿ ಡೇಲಿ ಕೆಲಸ ಸಿಕ್ತು ಸರ್ ದಿನ ಕ್ಯಾಪಚಿನೋ ಲಾಟೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್ ಮತ್ತೆ ಮಳೆ ಗುಡುಗು ಸಿಡ್ಲಾ? ಇಲ್ಲ ಸರ್ ಪುನಃ ನಿಮ್ ಸಂಬಂಧಿಕರು ಬಂದ್ರು ಯಾಕೆ ಸರ್ ನಡಿಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಪ್ದೆ? ಗಾಂಧಿನಗರದಲ್ಲಿ ಪರ್ಸ್ ಎಲ್ಲಿದೆ ಸರ್ ಬರೀ ಖಾಲಿ ಬ್ರೀಫ್ ಕೇಸ್ ಸುಮ್ಮನೆ ಹೇಳೋ, ಡವ್ ಮಾಡ್ಬೇಡ. ಸರ್ ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ ಅದನ್ನ ಹೇಳ್ತೀನಿ ನಿನಗೆ ಟ್ರೀಟ್ಮೆಂಟ್ ಕೊಟ್ರೇನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್ ಅದೇ ಸ್ಲೇಟು ಅದೇ ಫೋಟೋ
ಆ ಇನ್ಸ್ಪೆಕ್ಟರ್ 2ನೇ ಅಂತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಡ್ಬಿಟ್ಟ ಸರ್. ಮತ್ತೆ ಅವ್ರನ್ನೆಲ್ಲಿ ಸಿಕ್ತ ಅವನಂದರು ನಾನ್ ಬಾರ್. ನನಗೂ ಸಕ್ಕ ತುರ್ದೋಗಿತ್ತು ಸರ್. ಒಂದ್ ಆವಾಜ್ ಆಗ್ತೆ ಸಾಕ್ ನಿಲ್ಸ್ರೆ. ಸುಮ್ಮನೆ ಹೊಡಿತಾನೆ ಇದೀರಲ್ಲ, ನಾನೇನ್ ತಪ್ಪು ಮಾಡಲ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದು ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು, ತಿಳಿತನೋ? ಸರಿ ಸರಿ, ಇನ್ಮೇಲೆ ಬ್ಲಾಕ್ ಟಿಕೆಟ್ ಮಾರ್ಬೇಡ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡವು. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲ್ಸ? ನೀವೇ ನನ್ಗೊಂದ್ ಕೆಲ್ಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೇ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ ಹೆಂಡತಿ ಅಂದಾಗ ಆಯ್ತು. ಸರ್ ನಾನ್ ನಿಯತ್ತಾಗಿ ಬದುಕ್ಬೇಕು ಅಂದ್ರೆ ಈ ಪೊಲೀಸ್ನವ್ರ ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ ಪಾಲ್ಗೆ ಗಾಡ್ ಫಾದರ್. ಒಂದ್ ಕೆಲ್ಸ ಕೊಡ್ಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ ಅರ್ಜೆಂಟ್ ಆಗಿ ಆಗಲ್ಲ ಅಂತ ತಾನೆ ಈ ಲುಕ್. ಸರ್ ನಿಮಗ್ ನಾನು 10 days ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟರಲ್ಲಿ ನನಗೆ ಕೆಲಸ ಕೊಡ್ಸ್ಬಿಡಿ ಸರ್. ಹೇಗೂ ಜೇಬ್ಲಿಯೋದು ಒಂದು 10 ದಿನಕ್ಕೆ ಆಗುತ್ತೆ ಸರ್. ಆಮೇಲೆ ನಿಮ್ಮ ಆಣೆಗೂ ಆ ಅಣ್ಣಮ್ ನಾಣೆಗೂ ಈ ಬ್ಲಾಕ್ ಟಿಕೆಟ್ ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್ ಆಗಾಗ ಟಚ್ ಅಲ್ಲಿ ಇರ್ತೀನಿ. ಬಿ ಸರ್, ನೋ BP, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್? ಟ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ. ಎಲೆ ಕೆಂಚಿ ಬಾರೆ ಎನ್ಯಾದ್ಯಾಗ್ ಬಂದು ಸೇರೆ, ನೀ ಸೇರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಬಂದೇ ಬಿಡ್ಲಲ್ಲ ಕೆಂಚಿ. ಎಲ್ಲಲ್ಲ ಅಲ್ಲಿ ಪ್ರೀತಿ ಇದನ್ನ ಮಡಿಕೊಂಡು ನನ್ನ ಪ್ರೀತಿ ಮಾಡು. ಹೂ ಕೊಡೋ ಹುಡುಗರು ಪ್ರೀತಿ ಪ್ರೇಮ ಅಂತ ಹುಡುಗಿರ್ ಹಿಂದೆ ಅಲಿಯೋ ಪೋಲಿಗಳು ನನಗಿಷ್ಟ ಆಗಲ್ಲ ಅಂತ ಎಷ್ಟು ಸಲ ಹೇಳಿದೀನಿ. ಇಡಿಯಟ್ ಲಾಸ್ಟ್. ಪ್ರೀತಿ ಎಡ ಅಕ್ಕ ಬಾರಿ ಲೆವೆಲ್. ಪ್ರೀತಿಗೆ ಯಾವ ಲೆವೆಲ್ಲು ಇಲ್ಲಕಲ್ಲ. ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ಗೊತ್ತಾಗ್ಬಿಟ್ರೆ ಅಣ್ಣ ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡ್ಬಿಟ್ರೆ ಕರೆಕ್ಟ್ ಕಳ್ಳ. ನನಗ್ ಗೊತ್ತು ಅಕ್ಕ ಬೈಟ್ರು. ಇಷ್ಟು ವಿಷಯ ಗೊತ್ತಾಗ್ಬಿಟ್ರೆ ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ನನಗ್ ಗೊತ್ತು. ಇವನು ಸಲೀಂ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ಎಲ್ಲಾ ದೇಶದ ಪಾಸ್ಪೋರ್ಟ್ ಇವನ ಹತ್ರ ಇದೆ. ಯಾವ ದೇಶದಲ್ಲಿ ಯಾವ ಗೆಟಪ್ ಇರ್ತಾನೆ ಅನ್ನೋ ಗೊತ್ತಾಗಲ್ಲ. ಅಲ್ ಕಾಯ್ದಾ ಮೆಂಬರ್, ದುಬೈಲಿ ಇರ್ತಾನೆ ಅಂತ ಸುದ್ದಿ ಇದೆ. ಇವನು ನಮ್ ದೇಶಕ್ಕೆ ಬಂದ್ರೆ ಏನಾದ್ರೂ ಅನಾಹುತ ಮಾಡೇ ಹೋಗ್ತಾನೆ. ಇವನು ಡಿ ಅಂತ, ಇಂಡಿಯಾದಲ್ಲೇ ನಂಬರ್ 1 ನಟೋರಿಯಸ್ ಕ್ರಿಮಿನಲ್. ಸಲೀಂ ಇಂಡಿಯಾಗ್ ಬರೋದೇ ಇವನ ಆರ್ಡರ್ ಮೇಲೆ. ಒಂದು ಲೆಕ್ಕದಲ್ಲಿ ಸಲೀಂಗೆ ಡಿ ಇಂಡಿಯಾದಲ್ಲಿ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ. ಇವನ ಹೆಸರು ಕಿಟ್ಟಿ. ಡಿಗೆ ಪಕ್ಕ ರೈಟ್ ಹ್ಯಾಂಡ್. ಲೋಕಲ್ ವ್ಯವಹಾರಗಳಿಗೆಲ್ಲ ಇವನೇ ಲೀಡರ್. ಇವರೆಲ್ಲ ಶಾರ್ಪ್ ಶೂಟರ್ಸ್.
ಇವನು ಕಿಶೋರ್ ಮೊದಲು ಡಿ ಜೊತೆ ಸಲೀಂ ಕೇಳಿ ಕೆಲಸ ಮಾಡ್ತಿದ್ದ. ಆಫೀಸರ್ಸ್, ಈ ಕಿಶೋರ್ ಗ್ಯಾಂಗ್ಗೂ ಈ ಡಿ ಗ್ಯಾಂಗ್ಗೂ ಇಂಟರ್ನಲ್ ವಾರ್ ನಡೀತಾನೆ ಇರುತ್ತೆ. ಎಲ್ಲಿ ಯಾವಾಗ ಯಾರ ಕೊಲೆ ಆಗುತ್ತೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಇದ್ದಾರೆ ಜನಸಾಮಾನ್ಯ. ಇನವೇ ದ ಎಂಟೈರ್ ಸಿಟಿ ಇಸ್ ಅಂಡರ್ ಟೆರರಿಸ್ಟ್ ಅಟ್ಯಾಕ್. ಸಾಕ್ಷಿ ಪುರಾವೆ ಎಲ್ಲ ಸಿಕ್ಕಿ ಇನ್ನೇನು ರೆಡ್ ಹ್ಯಾಂಡ್ ಹಿಡಿಬೇಕು ಅನ್ನೋಷ್ಟರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಕಲ್ಪಿಟ್ಸ್ ಎಸ್ಕೇಪ್ ಆಗ್ತಾ ಇದ್ದಾರೆ. ವಿ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್. ವಿ ಆರ್ ಲ್ಯಾಂಡಿಂಗ್ ಇನ್ ಎ ಹೆಲ್ಪ್ಲೆಸ್ ಸಿಚುಯೇಷನ್. ಮಿಸ್ಟರ್ ರಾಥೋಡ್, Yes, sir. ವಿ ಮಸ್ಟ್ ಡೂ ಸಮಥಿಂಗ್ ಫಾರ್ ದಿಸ್. Yes, sir. I'll do my best. ಬಂದ್ಲಕ್ಕಲ್ಲ ಪ್ರೀತಿ ಪ್ರೀತಿಯ ನೀಡುವ ಕೊಡಗಲ್ಲ ಮಾದೇವನಿಗೆ. ಛೇ, ನನ್ ಕರ್ಮ. ಕರ್ಮ ಅಂತ ಯಾಕೆ ಅನ್ಕೊಂಡಿ? ಪ್ರೇಮ ಪ್ರೇಮ ಅಂತ ಅನ್ಕೋ. ಪ್ರೀತಿ ನಿನಗ್ ಫೇವರೇಟ್ ಅಂತ ಈ ಬೆಸ್ಸು ಈ ಪೇಂಟು ಎಲ್ಲ ತಕೊಂಡ್ಬಂದಿನಿ. ತಕ್ಕೋ ನನ್ ಸ್ಮಾಲ್ ಗಿಫ್ಟ್. ಹೋಗೋ ಮೆಂಟಲ್ ಪೇಷಂಟ್. ನನ್ ಬಿಟ್ಟೋಡ ಅಕ್ಕ ಎಲ್ಲಿ ಸುಣ್ಣ ಬಳಿಯೋ ಬಂಡ್ರು ಅನ್ಕೊಂಡ ಚಿತ್ರ ಬಡಿಯೋ ಬಂಡ್ರು. ಅಲ್ಲಕಲ್ಲ ಅದ್ಯಾವ್ದೋ ದೇವ್ರನ್ನ ಬೆನ್ನು ಕಟ್ಕೊ ಅಂತಾರಲ್ಲ, ಹಂಗಾತಲ್ಲ ನಿನ್ ಕಟ್ಕೊಂಡು ಇದನ್ನೆಲ್ಲ ತಕ್ಕೋಬೇಕಾದ್ರೆ ಬಾಯಿಗೆ ಏನಿಕೊಂಡಿದ್ದಲ್ಲ ದದ್ದಿ ನನ್ ಮಗನೇ. ಚೇ 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 ಚೇ. ಈ ಗೋಡೆಗೆ ಬಣ್ಣ ಬಡಿಯೋನು ಪೇಂಟ್ರು ಅಂತಾರೆ, ಈ ಚಿತ್ರ ಬಿಡಿಸೋರ್ನು ಪೇಂಟ್ರು ಅಂತಾರೆ. ಅದಕ್ಕೆ ಕಲ ನನಗೆ ಇಂಗ್ಲಿಷು ಅಂದ್ರೇನೆ ಇಷ್ಟ ಆಗಕ್ಕಿಲ್ಲ. ಮತ್ತೆ ನಮ್ ಕನ್ನಡದಾಗ ಆದ್ರೆ ಒಂದೊಂದ್ ಪದಕ್ಕೂ ಅರ್ಥ ಐತೆಕಲ್ಲ. ಕಷ್ಟವೋ ಸುಖವೋ ನೆಕ್ಸ್ಟ್ ಟೈಮು ನಾನು ಕನ್ನಡದಾಗೆ ಮಾತಾಡ್ತೀನಿ ಕಲ. ಹೌದಾ? ಜೈ ಕರ್ನಾಟಕ. ಜೈ. ಹಲೋ ಪ್ರೇಮ, ಮಿಸ್ ಪ್ರೇಮ. ನಾನಾ? ಪ್ರೇಮ ಅಲ್ಲಲ್ಲ, ಪ್ರೇಮ ಅಲ್ಲ, ಪ್ರೀತಿ. ಪ್ರೀತಿನ ಪ್ರೇಮನ ಅರ್ಥ ಎರಡು ಒಂದೇ ಬಿಡಿ. ತಗಳೆ ಏನಿದು? ಫೋನ್ ನಂಬರ್. ಯಾರ್ದು? ಅವ್ನ್ ಯಾರೋ ದಡಿಯಾರಿ ನಿಮ್ ರಿಲೇಷನ್ ಅಂತ ಅರ್ಜೆಂಟ್ ಫೋನ್ ಮಾಡ್ಬೇಕಂತ ಅವನ್ಗೆ. ಇಂಪಾರ್ಟೆಂಟ್ ಫೋನ್ ನಂಬರ್ ಇದೆ ಕಡೆ ಕೊಡೆ. ಕೊಡ್ತಾ ಇದೀನಪ್ಪ, ಫೋನ್ ಮಾಡ್ತಾರಂತೆ ನಿಮ್ಗೆ. ಹೇಳಿ ಕಟ್ಟಾಗಲ್ವೇ ಅರ್ಜೆಂಟ್, ನಾನು ಫೋನ್ ಮಾಡ್ಬೇಕಯ್ಯ ಕೊಡಿಲೆ. ಮಾಡ್ತಾರೆ. ನಾನು ಅವನ ಹತ್ರ ಏನ್ ವಿಷಯ? ನನಗೇನ್ರಿ ಗೊತ್ತು, ಫೋನ್ ಮಾಡಿ ನೋಡಿ ಗೊತ್ತಾಗ್ಬೋದು. ಅದ್ರಲ್ಲಿ ಫೋನ್ ನಂಬರ್ ಇದೆ ಕಡೆ ಕೊಡಪ್ಪ. ಓಕೆ ಕೊಟ್ಟಿದ್ದೀನಿ. ಸರಿ ಬರಲಾ? ಮಾಡ್ ನೋಡು. ಪ್ರೀತಿ. ಮಮ್ಮಿ, ಸೀರಿಯಸ್ಸರ್ಗು ಸ್ವಲ್ಪ ಮೇಲಿಟ್ಕೋ. ಈ ವಯಸ್ಸಿನಲ್ಲೂ ಎಷ್ಟು ಸೆಕ್ಸಿಯಾಗಿ ಕಾಣಿಸ್ತೀಯಾ. ಎಷ್ಟು ಚೆನ್ನಾಗಿ ಪೋಸಿ ಹೊಡಿತಾ ಇದೀಯ. ಮಮ್ಮಿ, ನಿನ್ ವಯಸ್ಸೇ ಆಗಲ್ವಾ? ಹೋಗಿ. ಓ, ಹಲೋ. ಪ್ರೀತಿನ? ಹೌದು. ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಅದೇ ನಿನ್ನೆ PVR ಅಲ್ಲಿ ಒಂದ್ ಚೀಟಿಲ್ ಫೋನ್ ನಂಬರ್ ಬರ್ಕೊಟ್ನಲ್ಲ. ತಕ್ಷಣ ಆ ನಂಬರ್ಗೆ ಫೋನ್ ಮಾಡಿದ್ನಲ್ಲ. ಫೋನ್ ಮಾಡ್ಲಿ ಅಂತಾನೆ ನನ್ ನಂಬರ್ ಕೊಟ್ಟಿದ್ದು. ಯಾರು ನೀನು? ಐ ಆಮ್ ಶಿವ್. ಬುದ್ಧಿ ಗಿದ್ದಿ ಇದೆಯಾ ನಿನ್ಗೆ? ಒಂದ್ ಹುಡುಗಿ ಹತ್ರ ಸುಳ್ಳು ಹೇಳಿ ನಂಬರ್ ತಗೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆನಾ? ಯಾಕೆ? ಅಲ್ಲ ಕಣ್ರೆ, ಈಗ ನಿಮ್ ಹತ್ರ ಬಂದು ನಿಮ್ ಹೆಸರೇನು, ಪ್ಲೀಸ್ ನಿಮ್ ಮೊಬೈಲ್ ನಂಬರ್ ಕೊಡಿದ್ರೆ ನೀವು ಕೊಡ್ತಿದ್ರಾ? ಕೊಡಲ್ಲ. ಅದಕ್ಕೆ ಈ ಹೊಸ ಟೆಕ್ನಿಕ್ ಯೂಸ್ ಮಾಡಿದೆ. ನಿಮ್ ಹೆಸರು ಗೊತ್ತಾಯ್ತು, ಜೊತೆಗೆ ನಿಮ್ ನಂಬರು ಸಿಕ್ತು. ಇದೇ ರೇ ಬಿಂದಾಸ್ ಐಡಿಯಾ. ವಾವ್, ಬಿಂದಾಸ್ ಐಡಿಯಾ ಅಂದ್ರೆ ಇದೇನಾ? ಏಯ್, ಜಾಸ್ತಿ ಆಯ್ತು ನಿಂದು. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಸ್ಟೂಪಿಡ್.
ಇಡ ಫೋನ್. ಅಯ್ಯ ಗೊತ್ತಾಯ್ತು ಬಿಡಿ. ಎಲ್ ನನ್ನ ಹತ್ರ ಮಾತಾಡಿದ್ರೆ ಲವ್ ಮಾಡ್ಬಿಡ್ತೀನಿ ಅಂತ ಭಯನಾ? ಬಿಡ್ರಿ, ನೀವು ಅಷ್ಟೇ ಬೇರೆ ಹುಡುಗಿರ ತರನೇ. ಏ ಬೇರೆ ಹುಡುಗಿರಿಗೆಲ್ಲ ಕಂಪೇರ್ ಮಾಡ್ಬೇಡ ನನ್ನ. ದಿಸ್ ಇಸ್ ಪ್ರೀತಿ ಅಂಡ್ ಪ್ರೀತಿ ಇಸ್ ಡಿಫ್ರೆಂಟ್. ಹಾಯ್, ಏನ್ ಡಿಫ್ರೆಂಟೋ ಏನು ಮಾತಾಡಕ್ಕೆ ಎದುರ್ಕಂತಿದ್ದೀರಲ್ರಿ. ಒಂದಿನ ನನ್ನ ಎದುರುಗಡೆ ಕೂತ್ಕೊಂಡು ಮಾತಾಡ್ರಿ, ನೀವಲ್ಲೇ ಕ್ಲೀನ್ ಬೋಲ್ಡ್. ಕ್ರಿಕೆಟ್ ಫಾರ್ಮುಲಾ. ಓಯ್, ನೀನೇನ್ ಸುರ್ಸುಂದ್ರ ಹಂಗ ಅನ್ಕೊಂಡಿದ್ಯಾ? ನೀನ್ ಹೇಗೆ ಇದ್ರು ನನ್ನ ಎದುರಿಗೆ ನಿನ್ನ ಆಟ ನಡೆಯಲ್ಲ. ಅದನ್ನ ನನ್ನ ಎದುರುಗಡೆ ಅರ್ಧ ಗಂಟೆ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ ಹೇಳಿ. ಗುಡ್ ಕ್ಯಾಚ್. ಓಯ್, ಅರ್ಧ ಗಂಟೆ ಅಲ್ಲ, ಅರ್ಧ ದಿನ ಕೂತ್ರು ಅಷ್ಟೇ. ಈ ಪ್ರೀತಿ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ. ನೋ, ಎಲ್ಲಿದ್ಯೋ ನೀನು? ಇವಾಗ ಕೇಳಿದ್ಮೇಲೆ ಹೇಳಿದೆ ಇರಕ್ಕಾಗುತ್ತಾ? ಆರ್ ಟಿ ನಗರ್ ಕಾಫಿ ಡೇಲ್ ಇದ್ದೀನಿ. Within 5 minutes, Preeti is gonna be there. You wait and watch. ಅಲ್ಲೇ ಇರು, you're dead. ನಮಸ್ತೆ ಗುರುಜಿ. ಗುರುನಾ? ಯಾವ ಲೆಕ್ಕದಲ್ಲಿ? ನನಗ್ ಪಾಠ ಹೇಳ್ಕೊಡೋರೆಲ್ಲ ಗುರುಗಳು ತಾನೆ. ನಾನಾ? ಯಾವ ಪಾಠ ಹೇಳ್ಕೊಟ್ಟೆ ನಿನಗೆ? ಪ್ರೇಮ ಪಾಠ. ನಾನು ಎಷ್ಟೋ ಲವ್ ಸ್ಟೋರೀಸ್ ನ ಓದಿದ್ದೀನಿ, ರೊಮ್ಯಾಂಟಿಕ್ ಫಿಲ್ಮ್ಸ್ ನ ನೋಡಿದ್ದೀನಿ. ಅಷ್ಟೇ ಯಾಕೆ, ನನ್ ಕಣ್ಣೆದುರುಗಡೆ ದಿನನಿತ್ಯ ಎಷ್ಟೋ ಲವ್ ಎಪಿಸೋಡ್ಸ್ ನ ನೋಡ್ತಾನೆ ಇರ್ತೀನಿ. ಇದ್ರಲ್ಲೆಲ್ಲದರಲ್ಲೂ ಹುಡುಗಿರ್ನ ಹುಡುಗರು ಕುರಿಗಳ ತರ ಫಾಲೋ ಮಾಡ್ತಾರೆ. ಆದ್ರೆ ನಿಮ್ ಮ್ಯಾಟ್ರಲ್ಲಿ ಆ ಹುಡುಗಿನೇ ನಿಮ್ ಹತ್ರ ಬರಂಗ್ ಮಾಡ್ತಾ ಇದೀರಾ ಅಂದ್ರೆ ಇದು ನ್ಯೂ ಸ್ಟೈಲ್. ಮದರ್ ಪ್ರಾಮಿಸ್, ಇದು ಯಾವ ಸ್ಟೋರಿಲೂ ಓದೂ ಇಲ್ಲ, ಯಾವ ಫಿಲಮ್ ಅಲ್ಲಿ ನೋಡೂ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಗುರುಜಿ ಅಂತ ಅಂದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ವಾಟ್? ಹಂಗಂದ್ರೆ ಪ್ರೇಮದ ಬಗ್ಗೆ ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಇದೆ, ಅದರಲ್ಲಿ ಇದು ಫಸ್ಟ್ ಎಪಿಸೋಡ್. ಇದು ಯಾರ್ ಸ್ಟೈಲು ಗುರುಜಿ? ಬಿಂದಾ ಸ್ಟೈಲ್. ಬಿಂದಾ ಸ್ಟೈಲ್. ಅದ್ ಸರಿ, ನೀನ್ ಯಾರು? ಓನರ್. ಓನರ? ಹಾ. ಇಲ್ಲೇನ್ ಮಾಡ್ತಿದ್ಯಾ? ಎದೋಗೋ. ಅದು ಸರಿನೇ. ಗುರುಜಿ, ಎಲ್ಲ ಹುಡುಗಿರು ನಿಮ್ಗೆ ಕಾಳಾಗ್ತಾರಲ್ಲ, ಅದ್ ಹೆಂಗೆ? ಕಾಫಿ ಡೇ ಆಚೆ ನಿಂತ್ಕೊಂಡು ನಮ್ ಕಾಫಿ ಚೆನ್ನಾಗಿದೆ ಅಂತ ಕರಿತೀರಾ? ಇಲ್ಲ, ನಾನು ಅದನ್ನೇ ಮಾಡ್ತಿರೋದು. ನಾನು ಯಾರನ್ನು ಕರೆಯಲ್ಲ, ಅವ್ರಾಗ ಅವರೇ ಬರ್ತಾರೆ. ಆಹಾ ಗುರುಜಿ, ನಿಮ್ ಹತ್ರ ಬೇಜಾನ್ ಮ್ಯಾಟ್ರ್ ಇದೆ. ವಾಟ್ ಎವರ್ ಯು ಡೂ, ಐ ಸಿಂಪ್ಲಿ ಫಾಲೋ. ಡೀಲ್ ಓಕೆ? ಥ್ಯಾಂಕ್ ಯು. ಪ್ರೀತಿ, ಫೋನ್ ಮಾಡಿದ್ ನೀನಾ? ಹಾಯ್ ಪ್ರೀತಿ. ನೀನೇನ ಶಿವು? ಎಸ್, ಕೂತ್ಕೊಳ್ಳಿ. ಹಲೋ, ನಾನ್ ಕೂತ್ಕೊಳಕ್ ಬಂದಿಲ್ಲ. ಓ, ಪ್ರೇಮನು ಹಿಂಗೆ ನಿಂತ್ಕೊಂಡು ಲವ್ ಮಾಡಕ್ ಶುರು ಮಾಡ್ಬಿಟ್ಲು. ಏ ನಾನ್ ಪ್ರೀತಿ ಪ್ರೇಮ ಅಲ್ಲ. ಎರಡು ಒಂದೇ ಮೇಡಮ್. ಈ ಪ್ರೀತಿ ಮಾಡ್ಬೇಕು ಅಂದ್ರೆ ಪ್ರೇಮ ಇರ್ಬೇಕು, ಪ್ರೇಮ ಮಾಡ್ಬೇಕು ಅಂದ್ರೆ ಪ್ರೀತಿ ಇರ್ಬೇಕು. ಈ ಪ್ರೀತಿ ಪ್ರೇಮ ಎರಡು ಅವಳಿ ಜೋಡಿ ಇದ್ದಾಗೆ. ಪ್ರೀತಿನ ಬಿಟ್ಟು ಪ್ರೇಮ ಇರಲ್ಲ, ಪ್ರೇಮನ ಬಿಟ್ಟು ಪ್ರೀತಿ ಇರಲ್ಲ. ಮೇಡಮ್, ಈ ಜಗತ್ ನಿಂತಿರೋದೇ ಪ್ರೀತಿ ಮೇಲೆ, ನಾನ್ ನಿಂತಿರೋದು ನಿಮ್ ಪ್ರೀತಿ ಮೇಲೆ. ಸರಿ, ಈ ಪ್ರೀತಿ ಮಾಡೋದು ಬಿಡೋದು ಆಮೇಲೆ. ಮೊದಲು ನೀವು ಕೂತ್ಕೊಳ್ಳಿ. ನಾನ್ ಕೂತ್ಕೊಳ್ಳಲ್ಲ. ಹಾ, ಈಗಂತೂ 100% ರಮ್ಯ ಅಂತಾರ ಹೇಳ್ತಿದ್ದೀರಾ. ಕೂತ್ಕೊಂಡ್ ಮಾತಾಡೋದು ಲವ್ ಅಲ್ಲಿ ಬಿದ್ಬಿಡ್ತೀನಿ ಅಂತನಾ? ನಾನ್ ರಮ್ಯಾನೂ ಅಲ್ಲ, ನಾನ್ ಪ್ರೇಮನೂ ಅಲ್ಲ. ಕೂತ್ಕೊಂಡಿದ್ದೀನಿ. ಅದೇನ್ ಮಾತಾಡ್ತೀಯೋ ಮಾತಾಡು. 5 ನಿಮಿಷ ಅಲ್ಲ, 1 ಗಂಟೆ ಕೂತಿರ್ತೀನಿ. ಅದ್ ಹೇಗ್ ಲವ್ ಅಲ್ಲಿ ಬೀಳಿಸ್ಕೋತೀಯೋ ಬೀಳಿಸ್ಕೋ. Your time starts now.